Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಹಾಗೆ ಇವತ್ತಿನ ವಿಡಿಯೋಲಿ ಒಂದು ರೆಸಿಪಿನ ಸೂಪರ್ ಆಗಿರೋ ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ. ಇನ್ನೇನು ಇವಾಗ ಶ್ರಾವಣ ಬಂತು, ನಾನ್ ವೆಜ್ ತಿನ್ನಂಗಿಲ್ಲ ಅಲ್ವಾ? ಸೊ ನಾವೆಲ್ಲನೂ ನಾನ್ ವೆಜ್ನ ಸಿಕ್ಕಾಬಿಟ್ಟೆ ನಾನ್ ವೆಜ್ ಲವರ್ಸು. ಸೊ ನಾನ್ ವೆಜ್ನ ಮಿಸ್ ಮಾಡ್ಕೊಳ್ತಾ ಇರ್ತೀವಿ. ಸೊ ಮಳೆ ಬೇರೆ ಬರ್ತಿದೆ. ಸೊ ಈ ಮಳೆಕಾಲದಲ್ಲಿ ಬಿಸಿ ಬಿಸಿಯಾಗಿ ಸ್ಪೈಸಿಯಾಗಿ ಏನಾದರೂ ಲೈಕ್ ಸೇಮ್ ಟೇಸ್ಟು ಲೈಕ್ ನಾನ್ ವೆಜ್ ಕೊಡೋ ಟೇಸ್ಟೇ. ಸೊ ಆ ಥರ ಡಿಶ್ ಏನಾದರೂ ಮಾಡ್ಕೊಂಡು ತಿಂದಾಗ ಎಷ್ಟು ಚೆನ್ನಾಗಿರುತ್ತಲ್ವ. ಸೊ ಹಾಗೆ ಎಷ್ಟು ನಮ್ಮನೇಲಿ ಹೇಗೆ ಅಂತಂದರೆ ಇವಾಗ ಅವರೆಕಾಳು ಸೀಸನ್ ಅಲ್ವಲ್ಲ. ಸೊ ನಮ್ಮಮ್ಮ ಏನು ಮಾಡಿದರು, ಅವರೆಕಾಳು ಸೀಸನ್ ಬಂದಾಗ ಒಂದಷ್ಟು ಅವರೆಕಾಳನ್ನ ಬಿಸಿನಲ್ಲಿ ಒಣಗಾಕ್ಸಿದ್ರು. ಸೊ ಅದನ್ನು ಇವಾಗ ಈ ಸೀಸನಲ್ಲಿ ಸೊ ಮಾಡಿಕೊಟ್ರು, ತುಂಬ ಚೆನ್ನಾಗಿತ್ತು. ಅದಕ್ಕೆ ಆಲೂಗಡ್ಡೆ, ಅವರೆಕಾಳು ಮತ್ತು ಹೂಕೋಸು ಇದನ್ನು ಹಾಕಿ ಸಾಂಬಾರು ಮಾಡೋದು ಹೇಗೆ ಅಂಥೇಳಿ ಇವತ್ತಿನ ವಿಡಿಯೋ ಆಗಿರುತ್ತೆ. ಸೊ ಹೋಪ್ಫುಲಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ವಿಡಿಯೋನ ಶುರು ಮಾಡೋಣ. ಸೊ ಶುರು ಮಾಡೋದಕ್ಕಿಂತ ಮುಂಚೆ ಸೊ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನನ್ನೆಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ, ಅವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಇವಾಗ ತಡ ಮಾಡ್ದಿರೋ ವೀಡಿಯೋನ ಶುರು ಮಾಡೋಣ ಬನ್ನಿ. ಮಮ್ಮಿ, ಏನು ಸ್ಪೆಷಲ್ ಇವತ್ತು? ಅವರೆಕಾಳೆಲ್ಲ ಇಟ್ಕೊಂಡಿದ್ದೀರಾ? ಇದ್ಕಿನ ಬೇಳೆ ಎಲ್ಲಿಂದ ಬಂದು ಈ ಸೀಸನಲ್ಲಿ ಇಲ್ವಲ್ಲ? ಇದು ಒಣಗಿಸಿಟ್ಟಿದ್ದೆ ನಾನು ಕಾಳು. ಓ, ಬಿಸಿಲು ಕಾಲದಲ್ಲಿ ಸ್ವಲ್ಪ 2 kg ಅಷ್ಟು ಕಾಳನ್ನ ಒಣಗಿಸಿಟ್ಟಿದ್ದೆ. ಹಾಂ, ಸೊ ಅದಕ್ಕೆ ಇವತ್ತು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ಏನು ಸರ್ ಇವತ್ತು? ಶ್ರಾವಣ ಬೇರೆ ಅಲ್ವಾ, ಹಾಂ, ಅದಕ್ಕೆ ಚಿಕನ್ ಮಟನ್ ತಿನ್ನಂಗಿಲ್ವಲ್ಲ. ಸೊ ಅದಕ್ಕೆ ಇದನ್ನು ಈ ಗ್ಯಾಪ್ಕ ಬಂತು ಕಾಳು ಇರೋದು, ಅದಕ್ಕೆ ಮಾಡ್ತಾ ಇದ್ದೀನಿ. ಏನು ಸಾರು? ಇದ್ಕಿನ ಬೇಳೆ ಸಾರು. ಓಕೆ. ಕಾಲಿಫ್ಲವರು, ಆಲೂಗಡ್ಡೆ ಎಲ್ಲ ಹಾಕಿ ಮಸಾಲೆ ಸಾರು. ಸೊ ಆಚೆ ಕಡೆ ಮಳೆ ಬೇರೆ ಬರ್ತಿದೆ. ಸೊ ಬಿಸಿಯಾಗಿ ದೋಸೆ ಹಾಕಿದ್ದೀನಿ. ಓಕೆ. ಸೊ ದೋಸೆ ಇಟ್ಟಿದೆ. ಸೊ ದೋಸೆ ಹಾಕ್ಕೊಡ್ತೀನಿ, ಇದಕ್ಕೆ ತಿನ್ಬೋದು. ದೋಸೆಗೆ ಇದ್ಕಿನ ಬೇಳೆ ಸಾರು ಸ್ಪೆಷಲ್ಲು. ಏನು ಬೇಕಾ ಮಾಡ್ಕೊಡ್ತೀನಿ. ಅನ್ನ ಬೇಕಾ, ಮುದ್ದೆ ಬೇಕಾ, ಚಪಾತಿ ಬೇಕಾ, ಏನು ಬೇಕಾ ಮಾಡಿ ದೋಸೆ ಇಟ್ಟಿದೆ. ದೋಸೆಗೆ ತುಂಬ ಚೆನ್ನಾಗಿರುತ್ತೆ ಅಂತ ಮಾಡ್ತಾಯಿದ್ದೀನಿ. ಸೊ ಇವಾಗ ಮಾಡೋ ಪ್ರೊಸೀಜರ್ ನೋಡೋಣ. ಫಸ್ಟ್ ಏನು ಎಲ್ಲ ಉರಿಬೇಕು. 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಓಕೆ. ಸೊ ಈರುಳ್ಳಿ ಏನು ಫಸ್ಟ್ ಏನು ಹಾಕ್ತೀರಾ? ಈರುಳ್ಳಿ ಹಾಕ್ಕೊಳ್ಳಿ. ಓಕೆ. ಈರುಳ್ಳಿ, ಬೆಳ್ಳುಳ್ಳಿ 2 ಒಟ್ಟಿಗೆ ಹಾಕ್ಕೊಳ್ತಿದ್ದೀರಾ? ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಉರಿಬೇಕು ಚೆನ್ನಾಗಿ. ಓಕೆ. ಉರಿ ಪೇಸ್ಟ್ ಮಾಡ್ಕೊಬೇಕು. ಈರುಳ್ಳಿ, ಬೆಳ್ಳುಳ್ಳಿ ಹಾಕಿದ್ದೀನಿ. ಸೊ ಇವಾಗ ಇದನ್ನು ಫ್ರೈ ಮಾಡ್ಕೊಳ್ತೀರಾ ಅಲ್ಲ? ಇದ್ರ ಜೊತೆಗೆ ಏನಾದರೂ ಆ್ಯಡ್ ಮಾಡ್ಕೊಳ್ತೀರಾ ಅಲ್ಲ? ಇದಿಷ್ಟ ಮಸಾಲೆ ಹಾಕ್ಕೊಳ್ತೀನಿ. ಓಕೆ. ಇವಾಗ ಫ್ರೈ ಮಾಡ್ತೀರಾ? ನೆಕ್ಸ್ಟ್ ಏನು ಮಮ್ಮಿ ಇವಾಗ? ಶುಂಠಿ. ಓಕೆ. ಹಸಿ ಶುಂಠಿ ಒಂದು 4-5 ಹಸಿಮೆಣಸಿನ್ಕಾಯಿ. ಓಕೆ. ಪೌಡ್ರು ಹಾಕ್ತೀನಿ, ಒಣಗಿದ ಮೆಣಸಿನ್ಕಾಯಿ ಪೌಡ್ರು ಹಾಕ್ತೀನಿ. ಸ್ವಲ್ಪ ಟೇಸ್ಟ್ ಕೊಡುತ್ತೆ ಅಂತ. ಓಕೆ. ಮತ್ತು ಅರ್ಧ ಕಾಯಿ. ಓಕೆ. ಸೊ ಈಗ ಇದನ್ನೆಲ್ಲನೂ ಫ್ರೈ ಮಾಡಬೇಕು. ಓಕೆ. ಇದ್ರ ಜೊತೆಗೆ ನೆಕ್ಸ್ಟು ಲವಂಗ ಎಲ್ಲ ಮಸಾಲೆ ಐಟಮ್. ಎಲ್ಲ ಮಸಾಲೆ ಐಟಮ್. ಲವಂಗ. ಓಕೆ. 7ರಿಂದ 8 ಲವಂಗ ಹಾಕ್ಕೊಂಡಿದ್ದೀನಿ. ಓಕೆ. ಚಕ್ಕೆ. ನೆಕ್ಸ್ಟು ಚಕ್ಕೆ 1.5 ಇಂಚಷ್ಟು ಚಕ್ಕೆ. ಓಕೆ. ಆಮೇಲೆ 4-5 ಕಾಳು ಮೆಣಸು. ಓಕೆ. ಇಷ್ಟು ಹಾಕ್ಕೊಂಡಿದ್ದೀನಿ. ಹಾಂ. ಇವಾಗ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋದು? ಫ್ರೈ ಮಾಡ್ಕೊಬೇಕು ಚೆನ್ನಾಗಿ. ಓಕೆ. ಸೊ ಇದೆಲ್ಲ ಫ್ರೈ ಮಾಡಾದ್ಮೇಲೆ ಮಿಕ್ಸಿ ಮಾಡ್ಕೋಬೇಕು. ಹಾಂ. ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಇದೆ ಹಾಕಬೇಕು. ಸ್ವಲ್ಪ ಫ್ರೈ ಆಗಬೇಕು. ಓಕೆ. ನೆಕ್ಸ್ಟ್ ಮಮ್ಮಿ ಈಗ ಸ್ಟವ್ ಆಫ್ ಮಾಡಿಬಿಟ್ಟಿದ್ದೀನಿ. ಈಗ 1-3 ಸ್ಪೂನಷ್ಟು ಧನಿಯಾ ಪೌಡರ್. ಓಕೆ. ಆಮೇಲೆ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀರಾ? ಓಕೆ. ನೆಕ್ಸ್ಟು ಸೊ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಶುಂಠಿ ಇದೆ, ಬೆಳ್ಳುಳ್ಳಿ ಇದೆ, ಮೆಣಸಿದೆ. ಅದೇ ಖಾರ ಆಗುತ್ತೆ. ನಾವು ಸ್ವಲ್ಪ ಖಾರ ತಿನ್ನೋದ್ರಿಂದ 1/4 ಸ್ಪೂನಷ್ಟು ಖಾರದ ಪುಡಿ. ಓಕೆ. ನೆಕ್ಸ್ಟು 1 ಹಿಡಿಯಷ್ಟು ಹುರ್ಗಡ್ಲೆ ಗಟ್ಟಿ ಬರಲಿ ಅಂತ, ಟೇಸ್ಟ್ ಬರಲಿ ಅಂತ. ಓಕೆ. ಇವಾಗ ಸ್ವಲ್ಪ ಕಸ್ತೂರಿ ಮೇಥಿ ಲಾಸ್ಟಲ್ಲೂ ಹಾಕ್ಕೊಬೋದು, ಮರ್ತೋಗ್ತೀನಿ ಅಂತ ಇವಾಗಲೂ ಹಾಕ್ತಾಯಿದ್ದೀನಿ. ಇವಾಗ 1/4 ಸ್ಪೂನಷ್ಟು ಗರಂ ಮಸಾಲ. ಓಕೆ. ಅಷ್ಟೇನಾ? ಟೊಮೆಟೊ, ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಬೋದು. ಟೊಮೆಟೊನೂ ಹಾಕಬೇಕಾ? ಮತ್ತು ಟೊಮೆಟೊ ಹಾಕ್ಬೇಕು. ಇದಕ್ಕೆ ಹಾಕ್ಕೊಳ್ತೀರಾ ಅಲ್ಲ ಮಿಕ್ಸಿಗೆ ಹಾಕ್ಕೊಳ್ತೀರಾ? ಇದಕ್ಕೆಲ್ಲ ಹಾಕ್ಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ಇದಕ್ಕೆ ಹಾಕ್ಕೊಳ್ತೀನಿ.
ಅದಕ್ಕೆ ಹಾಕ್ಕೊಳ್ತೀರಾ? ಮಿಕ್ಸಿಗೆ ಹಾಕೊಳ್ಳೋದಿಲ್ಲ? ಮಿಕ್ಸಿಗೆ ಹಾಕಬೇಕಮ್ಮ ಇದು. ಅಲ್ಲ ಮಿಕ್ಸಿಗೆ ಹಾಕೊಳ್ತೀರಾ ಇಲ್ಲ ಡೈರೆಕ್ಟ್ ಇದಕ್ಕೆ ಹಾಕೊಂಡು ಒಂದು ಮಿಕ್ಸ್ ಮಾಡಿ ಆಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳೋಣ, ಎಲ್ಲ ರುಬ್ಕೊಳ್ಳೋಣ. ಇವಾಗ ಇನ್ನೊಂದ್ಸತಿ ಫ್ರೈ ಮಾಡ್ತೀರಾ? ಇಲ್ಲ, ಅಷ್ಟೇ ಮುಗೀತು. ಓಕೆ. ಬಿಸಿ ಇದೆ ಅಲ್ಲ, ಅದು ಸಾಕು. ಓಕೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಕೊತ್ತಂಬರಿ ಎಲ್ಲ ಹಾಕೊಂಡು ಮಿಕ್ಸ್ ಮಾಡಿ ರುಬ್ಕೊಳ್ಳೋದು. ಎಲ್ಲನೂ ಒಂದು ಹಾಕಿ ರುಬ್ಕೊಳ್ತೀರಾ? ರುಬ್ಕೊಂಡು ಅಷ್ಟೊತ್ತಿಗೆ ಇದು ಒಗ್ಗರಣೆ ಹಾಕ್ಕೊಂಡು. ಓಕೆ. ಇಲ್ಲೇನು ಮಾಡ್ತಿದ್ದೀರಾ? ಈಗ ಒಗ್ಗರಣೆ ಹಾಕೋಣ. ಆಲೂಗಡ್ಡೆ ಬೇಯಬೇಕಲ್ಲ. ಓಕೆ. ಫಸ್ಟ್ ಆಲೂಗಡ್ಡೆ ಬೇಯಿಸ್ಕೊಂಬೇಡೋಣ. ಎಣ್ಣೆ ಎಷ್ಟು? ಒಂದು 2ರಿಂದ 3 ಸ್ಪೂನ್ ಎಣ್ಣೆ. ಓಕೆ. ನಾವು ಮಸಾಲೆ ಸಾರಿಗೆ ಸಾಸಿವೆ ಹಾಕಲ್ಲ. ಓಕೆ. ಓಕೆನಾ? ಸೊ ಈರುಳ್ಳಿ ಇದು ಚೆನ್ನಾಗಿ ಫ್ರೈ ಆಗಬೇಕು, ಗೋಲ್ಡನ್ ಬ್ರೌನ್ ಬರಬೇಕು. ಆಮೇಲೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಹಾಕ್ತೀರಾ? ಓಕೆ. ಇವಾಗ ನೆಕ್ಸ್ಟು ಈಗ ಆಲೂಗಡ್ಡೆ ಹಾಕೋಣ. ಆಲೂಗಡ್ಡೆ. ಓಕೆ. ಇವಾಗ ಒಂದು ಸ್ವಲ್ಪ ಅರಿಶಿನ ಪುಡಿ. ಓಕೆ. ಕೊತ್ತಂಬರಿ ಕೊತ್ತಂಬರಿ ಎಲ್ಲನೂ ಒಟ್ಟಿಗೆ ಹಾಕೊಂಡ್ಬಿಡ್ತೀರಾ? ಚಿಕನ್ ಬದಲು ಆಲೂಗಡ್ಡೆ ಹಾಕೊಂಡಿದ್ದೀವಿ. ಓಕೆ. ಇವಾಗ ಇದು ಎಷ್ಟು ನಿಮಿಷ ಬೇಯಬೇಕು? ಇದೊಂದು ಸ್ವಲ್ಪ ಒಂದು 5-10 ನಿಮಿಷ ಬೆಂದೋಗುತ್ತೆ. ಆಮೇಲೆ ಮಸಾಲೆ ಹಾಕಿಬಿಟ್ಟು ಹೂಕೋಸು ಮತ್ತು ಕಾಳು ಹಾಕ್ಕೊಳ್ಳೋಣ. ಅಷ್ಟೇ, ಸಾಂಬಾರು ರೆಡಿ. ಇವಾಗ ಅದನ್ನ ರುಬ್ಕೋಬೇಕಲ್ಲ ಇದನ್ನ? ಹೌದು. ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಯಕ್ಕೆ ಬಿಡೋಣ. ಓಕೆ. ಇವಾಗ ಸೊ ಈಗ ಒಂದು ಅರ್ಧ ಲೋಟ ಅಷ್ಟು ನೀರು ಹಾಕ್ಕೊಂಡು ಬೇಯಕ್ಕೆ ಬಿಟ್ಬಿಡೋಣ. ಓಕೆ. ಬೆಂದಿದೆ. ಆಲೂಗಡ್ಡೆ ಬೆಂದಿದೆ? ಬೆಂದಿದೆ. ಈಗ ಮಸಾಲೆ ಎಲ್ಲ ಈ ಥರ ರುಬ್ಕೊಂಡಿದ್ದೀನಿ. ರುಬ್ಕೊಂಡಿರೋ ಮಸಾಲೆ ಹಾಕ್ಕೊಂಬೇಡ. ಓಕೆ. ನೈಸಾಗಿ ಪೇಸ್ಟ್ ನೈಸಾಗಿ ಪೇಸ್ಟ್ ಮಾಡ್ಕೊಬೇಕು. ನೆಕ್ಸ್ಟ್ ಮಮ್ಮಿ ಇವಾಗ ಸೊ ಈಗ ಸ್ವಲ್ಪ ಒಂದು ಕುದಿ ಬರಲಿ. ಬಂದಾದಮೇಲೆ ಕಾಳುನು ಹೂಕೋಸು ಹಾಕ್ಕೊಳ್ಳೋಣ. ಓಕೆ. ವಾವ್ ಮಮ್ಮಿ, ಘಮ ಅಂತೂ ಸೂಪರಾಗಿ ಬರ್ತಾ ಇದೆ. ಇವಾಗ ನೆಕ್ಸ್ಟು ಫಸ್ಟ್ ಇದನ್ನು ಕೋಸು ತೊಳ್ಕೊಂಡಿದ್ದೀರಲ್ಲ ಹಾಕ್ಕೊಂಬೇಡ. ತೊಳ್ಕೊಂಡಿರೋ ಕೋಸನ್ನ ಆ್ಯಡ್ ಮಾಡ್ಕೊಳ್ತಿದ್ದೀರಾ? ಓಕೆ. ಇದೆಷ್ಟೊತ್ತು ಬೇಯಿಸ್ಬೇಕು? ಇದೆಲ್ಲ ಒಂದು 2 ಮಿನಿಟ್ಸ್ ಬೆಂದೋಗುತ್ತೆ. 2 ಮಿನಿಟ್ಸ್ ಅಲ್ಲ? ಓಕೆ ಮಮ್ಮಿ. ಇವಾಗ ನೆಕ್ಸ್ಟ್ ಏನು ಆ್ಯಡ್ ಮಾಡ್ಕೊಳ್ತೀರಾ? ಕಾಳು. ಓಕೆ. ಸೊ ಆವಾಗಲೇ ಇದೆಲ್ಲ ಬೆಂದು ಬಿಡುತ್ತೆ ಅಂತೇಳಿ ಲಾಸ್ಟಿಗೆ ಹಾಕ್ಕೊಂಡಿದ್ದೀನಿ. ನೆನೆಸಿದ್ದೇನಲ್ವಾ, ಅದಕ್ಕೆ. ಮಮ್ಮಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ. ಸೊ ಇವಾಗ ಇದು ಒಂದು ಕುದಿ ಬರಬೇಕಾ? ಸ್ವಲ್ಪ ಒಂದು 5-10 ನಿಮಿಷ ಕುದಿಬೇಕು. ಸೊ ಕುದ್ದಾದ್ಮೇಲೆ ಮಸಾಲೆ ಸಾರು ರೆಡಿ. ಸೊ ರೆಡಿ ಆಗಿದೆ ಅಲ್ಲ? ಏನು ಬೇಕೋ ತಿನ್ಬೋದು. ಚಪಾತಿ, ಪೂರಿ, ಮುದ್ದೆ, ಅನ್ನ, ಏನು ಬೇಕೋ ತಿನ್ಬೋದು. ಓಕೆ. ಸೊ ಇವಾಗ ರೆಡಿ ಆಗಿರುತ್ತಲ್ವಾ? ಒಂದು 5 ಮಿನಿಟ್ಸ್ ಕುದ್ದಾದ್ಮೇಲೆ ರೆಡಿ. ಓಕೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಯೂಶಲಿ ನಮ್ಮ ಮನೇಲಿ ಹಾಗೆ ಲೈಕ್ ಬಿಸಿಲು ಕಾಲ ಬಂದಾಗ ಸಣ್ಣಿಗೆ ಹಾಕಿ ಇಟ್ಕೊಳ್ಳೋದಾಗಿರಲಿ. ಸೊ ಈ ಸತಿ ಸ್ಪೆಷಲಾಗಿ ಮಮ್ಮಿ ಅವರೆಕಾಳು ಸೀಸನ್ ಬಂದಾಗ ಒಂದು ಸ್ವಲ್ಪ ಇಟ್ಕೊಂಡು ಒಂದು ಸ್ವಲ್ಪ ಎತ್ತಿಟ್ಟು ಬಿಸಿನಲ್ಲೆಲ್ಲ ಒಣಗಾಕಿ ಆಮೇಲೆ ಲೈಕ್ ಹೇಳಿದರು ನನಗೆ, ಸೊ ಈ ಥರ ಮಳೆ ಸೀಸನೆಲ್ಲ ನಾವು ಏನಾರು ಯೂಸ್ ಮಾಡ್ಬೋದು, ಚೆನ್ನಾಗಿರುತ್ತೆ ಅಂತ. ಸೊ ಲೈಕ್ ನಾವು ಇದ್ರ ಮೇಲೆ ಸಾರು ಮಾಡಿದ್ವಿ. ಸೊ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಅರೋಮನೆ ತುಂಬ ಚೆನ್ನಾಗಿತ್ತು. ನಾನು ಮಮ್ಮಿಗೆ ಹೇಳ್ತಿದ್ದೆ, ಆಲೂಗಡ್ಡೆ ಬದಲು ಮಮ್ಮಿ ಚಿಕನ್ ಬದಲು ಆಲೂಗಡ್ಡೆ ಹಾಕ್ತಿದ್ದೀರಲ್ಲ ಅಂತ. ಸೊ ಎಸ್, ಅಫ್ಕೋರ್ಸ್ ನನಗೂ ಚಿಕನ್ ಅಂದರೆ ಇಷ್ಟ ಆಗುತ್ತೆ, ನಾನ್ ವೆಜ್ ಇಷ್ಟ ಆಗುತ್ತೆ. ಬಟ್ ಅಷ್ಟೊಂದೆಲ್ಲ ಏನಿಲ್ಲ, ಅಷ್ಟೊಂದೆಲ್ಲ ಫುಡ್ಡಿ ಎಲ್ಲ ಏನೂ ಇಲ್ಲ. ನಾನು ಇಷ್ಟ ಆಗುತ್ತೆ, ಊಟ ಇಷ್ಟ ಆಗುತ್ತೆ. ಇದನ್ನು ತಿನ್ನಲ್ಲ ಅದನ್ನು ತಿನ್ನಲ್ಲ ಚೂಸಿ ಎಲ್ಲ ಏನೂ ಇಲ್ವೇ ಇಲ್ಲ. ಸೊ ಇಷ್ಟ ಆಗುತ್ತೆ. ಸೊ ಪ್ರಾಬಬ್ಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಮನೇಲಿ ನೀವೆಲ್ಲ ಹೇಗೆ ಮಾಡ್ತೀರಾ ಅಂತೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮೂಲಕ ತಿಳಿಸ್ಬೋದು ಅಂತ ಹೇಳ್ತಾ, ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಸೊ ಅಂಚಿಲ್ದೆ ನೀವೇನು ಮಾಡಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.